ಮಂಚೇನಹಳ್ಳಿಯ ದಿ ನ್ಯಾಷನಲ್ ರೂರಲ್ ಎಜುಕೇಷನ್ ಅಸೋಸಿಯೇಷನ್ ಸಂಯುಕ್ತ ಪದವಿ ಪ್ರೌಢಶಾಲೆ ಎಂದು ಹೆಸರುವಾಸಿಯಾಗಿರುವ ಈ ಶಾಲೆಯು ಅನುದಾನಿತ ಶಾಲೆಯಾಗಿದ್ದು ಅನುಮೋದನೆ ಪಡೆದು 8ನೇ ತರಗತಿಯಿಂದ ದ್ವಿತೀಯ PUCಯವರೆಗೂ ಇಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಆದರೆ ಇಲ್ಲಿರುವ ಮಕ್ಕಳಿಗೆ ಕೊಠಡಿಗಳ ಕೊರತೆ, ಶಿಕ್ಷಕರ ಕೊರತೆ, ಕೊಠಡಿಗಳಲ್ಲಿ ಸರಿಯಾದ ರೀತಿ ಕೂರಲು ಡೆಸ್ಕ್, ಕೊಠಡಿಗಳಲ್ಲಿ ಕಿಟಕಿ ಬಾಗಿಲುಗಳು, ಫ್ಯಾನ್ ವ್ಯವಸ್ಥೆಗಳು ಸ್ವಚ್ಛತೆ ಇಲ್ಲದೆ, ಕಿಟಕಿ ಬಾಗಿಲುಗಳು ತೆರೆದರೆ ಕೊಠಡಿಗಳ ಸುತ್ತಮುತ್ತಲು ಸ್ವಚ್ಛತೆ ಇಲ್ಲದೆ ಚರಂಡಿಗಳಲ್ಲಿ ನೀರು ನಿಂತುಕೊಂಡು ಕೊಠಡಿಗಳ ಒಳಗಡೆ ದುರ್ವಾಸನೆ ಬರುತ್ತದೆ. ಈ ರೀತಿ ಸೌಲಭ್ಯಗಳಿಲ್ಲದ ಕೊಠಡಿಗಳಲ್ಲಿ ಕೂತು ಮಕ್ಕಳು ಕೇಳಬೇಕು. ಇಲ್ಲಿ ಹೊರಬರುವ ದುರ್ವಾಸನೆ, ಸ್ವಚ್ಛತೆ ಇಲ್ಲದೆ ಇಲ್ಲಿ ಉತ್ಪತ್ತಿಯಾಗುವ ಸೊಳ್ಳೆಗಳು ಮಕ್ಕಳಿಗೆ ಕಚ್ಚಿ ಮಲೇರಿಯಾ, ಡೆಂಗ್ಯೂ ಇತರೆ ಮಾರಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದರು ಕೂಡ ಆಡಳಿತ ಮಂಡಳಿಯವರು, ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಈವರೆಗೂ ಯಾರೂ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡದೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಒಟ್ಟು 550 ವಿದ್ಯಾರ್ಥಿಗಳ ಜೀವನದಲ್ಲಿ ಆಟವಾಡುತ್ತಿದ್ದಾರೆ ಎಂದು ಪೋಷಕರು ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಹಾಗೂ ಸ್ಥಳೀಯ ಆಡಳಿತ ವಿರುದ್ಧ ಗರಂ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ PN ಪ್ರಕಾಶ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ BA ನರಸಿಂಹಾರೆಡ್ಡಿ, ಸದಸ್ಯರಾದ ಲಕ್ಷ್ಮೀನಾರಾಯಣ, ಅಜಿತ್ ಕುಮಾರ್ ಜೈನ್, ಸುರೇಶ್, ನಾರಾಯಣಸ್ವಾಮಿ, ಶಿವಪ್ರಕಾಶ್, ರಿಯಾಜ್ ಬಾಷಾ, ಫಯಾಜ್, ಇಮ್ರಾನ್, ಗಂಗಾಧರಪ್ಪ ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ವರದಿ ಪದ್ಮಾವತಿ, ಮಂಚೇನಹಳ್ಳಿ. ಫೀಸ್ ಸ್ಟ್ರಕ್ಚರ್ ಕೇಳಿ ಸರ್. ನಮಗೆ